ಹಾಯ್ ಹೆಲ್ಲೋ ಗೈಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ನಿನ್ನೆ ಎಪಿಸೋಡ್ ರಿವ್ಯೂ ಮಾಡೋಣ. ಸುದೀಪ್ ಸರ್ ಎಷ್ಟೇ ಕ್ಲಾಸ್ ತಗೊಂಡ್ರು ಕೂಡ ಇವರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಗುರು. ಎಷ್ಟೋ ಜನಕ್ಕೆ ಬುದ್ಧಿನೇ ಬಂದಿಲ್ಲ ಇನ್ನು. ಇವಾಗ ನಿನ್ನೆ ಎಪಿಸೋಡ್ ರಿವ್ಯೂ ಶುರು ಮಾಡೋಣ. ಮತ್ತೆ ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಹೋಗಿ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗುರು ಅಂತ ಹೇಳ್ತಾ. ಗುರು, ಇವಾಗ ನಿನ್ನೆ ಸುದೀಪ್ ಸರ್ ಎಷ್ಟು ಕ್ಲಿಯರ್ ಆಗಿ ಎಲ್ಲರಿಗೂ ಕ್ಲಾರಿಟಿ ಕೊಟ್ಟಿದ್ದಾರೆ. ಆದ್ರೂ ಕೂಡ ಎಷ್ಟೋ ಜನಕ್ಕೆ ಇನ್ನೂ ಸುದೀಪ್ ಸರ್ ಹೇಳಿರೋದು ಇನ್ನೂ ಅರ್ಥ ಆಗಿಲ್ಲ. ಅರ್ಥ ಆಯ್ತಾ ಅಂತ ಕೇಳಿದರೆ ಇನ್ನೂ ಅರ್ಥ ಆಗಿಲ್ಲ ಗುರು. ಇವಾಗ ನಿನ್ನೆ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ಮ್ಯಾಕ್ಸ್ ಮೂವಿ ಟ್ರೈಲರ್ ಹಾಕ್ತಾರೆ. ಅಂದ್ರೆ ಅಲ್ಲಿ ಮಂಜಣ್ಣ ಪಾತ್ರ ಇರೋದ್ರಿಂದ ಮನೆಯೊಳಗೆ ಅದನ್ನ ಹಾಕ್ತಾರೆ. ಅವಾಗ ಮಂಜಣ್ಣ ಅದನ್ನ ನೋಡಿ ಖುಷಿ ಪಡ್ತಾರೆ, ಮತ್ತೆ ಇಡೀ ಮನೆ ನೋಡಿ ಖುಷಿ ಪಡ್ತಾರೆ. ಕಿಚ್ಚ ಸುದೀಪ್ ಸರಿಗೆ ವಿಶ್ ಮಾಡ್ತಾರೆ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ಅಂತ. ಅದನ್ನ ಆಮೇಲೆ ಸುದೀಪ್ ಸರ್ ಹೇಳ್ತಾರೆ, ನಿಮ್ಮ ರೋಲ್ ಇರೋದ್ರಿಂದ ಈ ಮೂವಿಯಲ್ಲಿ ನಾವು ಅದನ್ನ ನಿಮಗೆ ಪ್ರಸಾರ ಮಾಡಿದ್ವಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಸುದೀಪ್ ಸರ್ ಹೀಲಿಯಂ ಬಲೂನ್ ತರಿಸ್ಬಿಟ್ಟು ಅದನ್ನ ನೀವು ಆ ಗಾಳಿನ ಒಳಗೆ ಹೇಳ್ಕೊಳ್ಳಿ. ಅಲ್ಲಿ ಒಂದು ಡೈಲಾಗ್ ಕೊಟ್ಟಿರ್ತಾರೆ, ಅದನ್ನ ಓದ್ಬೇಕು. ಅಲ್ಲಿ ನನಗೆ ಚೆನ್ನಾಗ್ ಅನ್ಸಿದ್ದು ಗೋಲ್ಡ್ ಸುರೇಶ್ ಅವರು ಚೆನ್ನಾಗಿ ಮಾಡುದು ಅಂತ ಅನ್ಸ್ತು. ಅದೇ ಡೈಲಾಗ್ ಸಖತ್ ಹೇಳಿದ್ದು ಶೈಲಿ ತುಂಬಾ ಚೆನ್ನಾಗಿತ್ತು ಗೋಲ್ಡ್ ಸುರೇಶ್ ಅವ್ರದ್ದು. ಅದಾದ್ಮೇಲೆ ಇದು ಬರುತ್ತೆ ಟಿ ಆರ್ ಪಿ ಟಾಸ್ಕ್ ಅಲ್ಲಿ ಏನಪ್ಪಾ ಅಂದ್ರೆ, ನೀವು ಆ ಕಂಟೆಸ್ಟೆಂಟ್ ನ ಅವಮಾನನೂ ಮಾಡ್ಬೋದು, ಅತ್ಲಾಗೆ ಹೊಗಳ್ಬಹುದು. ಇವಾಗ ಟಿ.ಆರ್.ಪಿ ಜಾಸ್ತಿ ಕೊಡ್ತಿದೀವಿ ಅಂತ ಹೇಳ್ಬಿಟ್ಟು ಅವಮಾನನೂ ಮಾಡ್ಬೋದು, ಹೊಗಳ್ಬಹುದು. ಇವಾಗ ಇಲ್ಲಿ ಮಂಜಣ್ಣ ಮತ್ತೆ ಮೋಕ್ಷಿತ್ ಅವ್ರು ಮಾಡಿದ್ದಾರೆ. ಮಂಜಣ್ಣ ಮೋಕ್ಷಿತ್ ಅವರಿಗೆ ಒಂಥರ ಒಳ್ಳೆ ಟಿ.ಆರ್.ಪಿ ನಂಬರ್ ಕೊಡ್ತಾರೆ. ಮೋಕ್ಷಿತ್ ಅವರು ಮಂಜಣ್ಣಗೆ ಟಾಪ್ ಕೊಡ್ತಾರೆ. ಅಂದ್ರೆ ಅವ್ರ ರೀಸನ್ ಏನಿತ್ತು, ನೆಗೆಟಿವ್ ಆಗಿ ಇತ್ತು. ಮಂಜಣ್ಣ ಏನಂತಾರೆ, ಅವ್ರಿಗೆ ಯಾವ ರೀತಿ ಜನನ್ ಸೆಳಿಬೇಕು ಅಂತ ಗೊತ್ತಿದೆ ಮೋಕ್ಷಿತ್ ಅವರಿಗೆ, ಅದನ್ನ ಅವ್ರು ಮಾಡ್ತಿದ್ದಾರೆ ಅಂತ. ಆ ಕಡೆ ಅದು ನೆಗೆಟಿವ್ ಆಗು ಕಾಣ್ತಿದೆ. ಓಕೆನಾ. ಆಮೇಲೆ ಇವ್ರು ಮೋಕ್ಷಿತ್ ಅವರು ಮಂಜಣ್ಣಗೆ ಎಲ್ಲೆಲ್ಲಿ ಕಿತಾಪತಿ ಮಾಡ್ಬೇಕು ಮತ್ತೆ ಹೆಂಗೆ ಟಿ.ಆರ್.ಪಿ ಗಳಿಸ್ಕೊಬೇಕಂತ ಗೊತ್ತಿದೆ, ಅದಕ್ಕೆ ಅವ್ರನ್ನ ನಾನು ಟಾಪ್ ಕೊಡ್ತಿದ್ದೀನಿ ಅಂತ ಅಂದು ಇದೊಂಥರ ಅವಮಾನನೇ ಮಾಡಿದ್ದಿಬ್ರು ಅವ್ರವರಿಗೆ. ಮತ್ತೆ SR ರೌಂಡ್ ಅಲ್ಲಿ ಮೋಕ್ಷಿತ್ ಅವರು ಮಂಜಣ್ಣ ಮಾನಸಿಕವಾಗಿ ಕುಗ್ಸಕ್ ನೋಡ್ತಾರೆ ಅಂತೆಲ್ಲ ಹೇಳ್ತಾರೆ. ಅದಾದ್ಮೇಲೆ ಮತ್ತೆ ಅಲ್ಲಿ ಒಂದ್ ಸ್ವಲ್ಪ ಕ್ಲಾಶ್ ಆಗುತ್ತೆ. ಮಂಜಣ್ಣ ಇಲ್ಲ, ನಾನು ಆ ತರ ಅಲ್ಲ ಅಂತ, ಅವರು ಇಲ್ಲ ಇವ್ರು ಮಾನಸಿಕವಾಗಿ ಕುಗ್ಸ್ತಾರೆ ಅಂತ. ಆಮೇಲೆ ಅಲ್ಲಿ ಐಶ್ವರ್ಯ ಅವರು ಜಾಯ್ನ್ ಆಗ್ತಾರೆ. ಅಲ್ಲಿ ಟಿ.ಆರ್.ಪಿ ರೌಂಡ್ ಅಲ್ಲಿ ರಜತ್ ಸುರೇಶ್ ಆ ಟಾಸ್ಕ್ ನ ತುಂಬಾ ಸೀರಿಯಸ್ ಆಗಿ ತಗೊಂಡು ತುಂಬಾ ವಾದ ವಿವಾದ ನಡೀತಾ ಅವ್ರ ಮಧ್ಯೆ. ಇವಾಗ ಸುದೀಪ್ ಸರ್ಗೆ ರಜತ್ ಕಾರಣ ಕೊಡೋದು ಒಂಥರ ಇಷ್ಟ ಆಗಿದೆ ಗುರು. ಯಾಕಂದ್ರೆ ಇವರು ಕರೆಕ್ಟ್ ಆಗಿ ಪಾಯಿಂಟ್ ಕೊಡ್ತಿದ್ದಾರೆ. ಇವಾಗ ರಜತ್ ಅವರು, ಅದೇ ನನಗೆ ಈ ತರ ಹೇಳ್ದೆ ಇಷ್ಟ ಆಗಲ್ಲ ಸರ್, ಈ ತರ ನಾನು ಬೆಡ್ ಅಲ್ಲೇ ಇರ್ತೀನಿ ಯಾವಾಗ್ಲೂ ಅಂತ ಅಂದು ಸುರೇಶ್ ಅವ್ರು ಹೇಳ್ತಾರಲ್ಲ, ಅವಾಗ ರಜತ್ ಅವ್ರೆ ನೀವು ಬೇರೆ ಕೊಡಿ ಅಂತ ಅಂತಾರೆ. ಅದು ಕೂಡ ರಜತ್ ಅವ್ರು ಅದೇ ಸ್ಟೇಟ್ಮೆಂಟ್ ನ ಮತ್ತೆ ತಿರ್ಗಾ ಮುರ್ಗಾ ಮಾಡಿ ಅದನ್ನೇ ಹೇಳ್ತಾರೆ. ಇಲ್ಲೇನಪ್ಪಾ ಅಂದ್ರೆ ಸುದೀಪ್ ಅವರಿಗೆ ರಜತ್ ಅವ್ರು ಕೊಡ್ತಿರೋ ಆನ್ಸರ್ ಇಷ್ಟ ಆಗ್ತಿದೆ. ಅಂದ್ರೆ ಅವ್ರು ಕೊಡ್ತಿರೋ ರೀಸನ್ ಅವ್ರಿಗೆ ಸೂಕ್ತ ಅನ್ಸ್ತಿದೆ. ಅದಕ್ಕೆ ಅವ್ರನ್ನ ಅವ್ರು ಅಷ್ಟೊಂದು ಟಚ್ ಮಾಡ್ತಿಲ್ಲ. ಮತ್ತೆ ಹನುಮಂತ್ ಅವರಿಗೆ ಸುದೀಪ್ ಅವರು ಉತ್ತಮ ಕಳಪೆ ಎರಡು ಅಂತ ಹೇಳ್ತಾ ಹೋಗುವಾಗ, ಶಿಶಿರ್ ಅವರಿಗೆ ಹನುಮಂತ್ ಅವರು ಯಾವ ರೀತಿ ಹೇಳ್ದು ಅಂದ್ರೆ ಕರೆಕ್ಟ್ ಆಗಿ ಹೇಳ್ದು ಗುರು. ಕಳಪೆ ಏನಂತ ರೀಸನ್ ಕೊಟ್ಟಿದ್ದ ಹನುಮಂತ್ ಅವರು, ಇವರು ಟಾಸ್ಕ್ ಏನೋ ಮಾಡ್ಬಿಡ್ತೀನಿ ಅಂತ ಹೋಗ್ತಾರೆ, ಬಟ್ ಮಾಡಲ್ಲ, ಸೋತೋಗ್ಬಿಡ್ತಾರೆ ಅಂತ. ಅಲ್ಲಿ ಒಂಥರ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಿದ್ದು ಶಿಶಿರ್ ಅವರು. ಅವ್ರು ಅರ್ಥ ಮಾಡ್ಕೊಬೇಕು. ಫಸ್ಟ್ 3 ವೀಕ್ಸ್ ಚೆನ್ನಾಗಿತ್ತು ಅವ್ರ ಆಟ. ಇಲ್ಲಿ ಶಿಶಿರು, ಐಶ್ವರ್ಯ, ಮೋಕ್ಷಿತ ಇವ್ರ ಮೂವರು ಕುತ್ಕೊಂಡು ಮಂಜಣ್ಣ ಮತ್ತೆ ತ್ರಿವಿಕ್ರಮ್ ಬಗ್ಗೆ ಜಾಸ್ತಿ ಮಾತಾಡ್ತಿರ್ತಾರೆ. ಆ ಕಡೆ ಅವ್ರ ಸ್ಕ್ರೀನ್ ಪ್ಲೇನು ಇರುತ್ತೆ, ಇವರು ಮಾತಾಡ್ತಿರ್ತಾರೆ. ಇಲ್ಲಿ ಯಾರು ಬೆಳೆಸ್ತಿರೋದು ಅವ್ರನ್ನ ಅಂದ್ರೆ, ತ್ರಿವಿಕ್ರಮ್ ಮಂಜು ಹೆಸರು ಇಲ್ಲೂ ಓಡ್ತಿದೆ, ಆ ಕಡೆ ಅವ್ರ ಪರ್ಫಾರ್ಮೆನ್ಸು ಇದೆ. ಅವಾಗ ಯಾರಿಗ್ ನೆಗೆಟಿವ್ ಆಗೋದು? ಇವರಿಗೆ. ಇದನ್ನ ಸುದೀಪ್ ಸರ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ನೀವು ಇಲ್ಲಿ ಯಾರನ್ನೂ ಲೀಡರ್ ಮಾಡಕ್ ಬರ್ಬೇಡಿ, ನೀವು ಲೀಡರ್ ಆಗಕ್ ನೋಡಿ ಅಂತ ಹೇಳಿದ್ದಾರೆ. ಅದು ಕೂಡ ಇವ್ರಿಗೆ ಅರ್ಥ ಆಗಿಲ್ಲ. ಮತ್ತೆ ತ್ರಿವಿಕ್ರಮ್ ಅವ್ರು ಏನ್ ಹೇಳಿದ್ದು, ನಾನು ಅಳ್ಕು ಬಳ್ಕು ಮಾತಾಡೋರ ಹತ್ರ ನಾನು ಇಷ್ಟಪಡಲ್ಲ, ನನಗೆ ಯಾರು ಚೆನ್ನಾಗ್ ಅನ್ಸ್ತಾರೋ, ನಾನು ಯಾರ ಹತ್ರ ಬೆರಿಬೇಕು, ನಾನು ಯಾರ ಹತ್ರ ಇದ್ರೆ ನಾನು ವಿನ್ ಆಗ್ತೀನಿ ಅಂತ ನನಗೆ ಅನ್ಸಿದ್ಯೋ ನಾನು ಅವ್ರ ಹತ್ರ ಜಾಸ್ತಿ ಇರ್ತೀನಿ, ಅವ್ರ ಹತ್ರ ಮಾತಾಡ್ತೀನಿ. ಈ ತರ ಅಳ್ಕು ಬಳ್ಕು ಮಾತಾಡೋರ ಹತ್ರ ನಾನು ಮಾತಾಡಲ್ಲ ಅಂತ ಅಂತಾರೆ. ಅದನ್ನ ಐಶ್ವರ್ಯ ಅವರು ಬೇರೆ ರೀತಿ ತಿಳ್ಕೊಂಡು, ನಾನು ಅಳ್ಕು ಬಳ್ಕು ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಮೇಲೆ ಈ ರೀತಿ ನಾ ಮಾತಾಡೋದು ಅಂತ ಅಂದಾಗ, ಮೋಕ್ಷಿತ್ ಅವರು ಹೌದು ಇವ್ರು ಹಿಂಗೆ, ಇವ್ರು ಯಾವಾಗ್ಲೂ ಈ ತರ ಹಿಂದೆಯಿಂದ ಮಾತಾಡ್ತಾರೆ, ಅದಕ್ಕೆ ನನಗೆ ಇಷ್ಟ ಆಗಲ್ಲ, ಇಂಥವ್ರು ಕಂಡ್ರೆ ನನಗೆ ಆಗಲ್ಲ. ಆಮೇಲೆ ಶಿಶಿರ್ ಅವ್ರು ಬರ್ತಾರೆ. ಇವರು ಬರೇ ಅವ್ರನ್ನ ಬೆಳೆಸ್ತಿದ್ದಾರೆ. ಯಾವಾಗ್ಲೂ ನಾಮಿನೇಷನ್ ಅಲ್ಲಿ ಲಾಸ್ಟ್ ಅಲ್ಲಿ ಸೇವ್ ಆಗ್ತಾರೆ ಗುರು ಐಶ್ವರ್ಯ. ಇವಾಗಾದ್ರೂ ಅವ್ರಿಗೆ ಬುದ್ಧಿ ಬರ್ಬೇಕು, ಅವ್ರ ಆಟ ಅವ್ರು ಆಡ್ಬೇಕು. ಬರೇ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಅವ್ರ ಹೆಸರು ಇಲ್ಲೂ ಓಡ್ತಿರುತ್ತೆ, ಅದನ್ನ ಅರ್ಥ ಮಾಡ್ಕೊಳಲ್ಲ ಅವರು. ಶಿಶಿರ್ ಅವರು ಮುಂಚೆ ಹೆಂಗಿದ್ಲು ಹಂಗೆ ಇದ್ರೆ ನಡೆಯುತ್ತೆ. ಇವಾಗ ಒಂದು ಗುಂಪಾಗೋಗಿದೆ, ಆ ಗುಂಪಲ್ಲೇ ಬರೇ ಅಲ್ಲೇ ಇರ್ತಾರಲ್ಲ, ಅದಕ್ಕೋಸ್ಕರ ಕಾಣಿಸ್ಕೊಂತಿಲ್ಲ ಮನೇಲಿ ಜಾಸ್ತಿ. ವೋಟಿಂಗ್ಸ್ ಕಡಿಮೆ ಆಗ್ತಿದೆ. ಶಿಶಿರ್ ಅವರಿಗೆ ಇದೇ ಕಾರಣಕ್ಕೆ ವೋಟಿಂಗ್ಸ್ ಕಡಿಮೆ ಆಗ್ತಿರೋದು. ಅವ್ರ ಆಟ ಅವ್ರು ಆಡ್ಬೇಕು, ಬರೇ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡಿದ್ರೆ ಹಿಂಗೆ ಆಗೋದು.
ಆಮೇಲೆ ಚೈತ್ರ ಅವ್ರನ್ನ ಅಲ್ಲಿ ಕನ್ಫೆಷನ್ ರೂಮ್ ಅಲ್ಲಿ ಕಳ್ಸಿರ್ತಾರೆ. ಅವರು ಚೈತ್ರ ನನ್ ಬಗ್ಗೆ ಇವ್ರು ಮಾತಾಡ್ತಾನೆ ಇಲ್ವಲ್ಲ ಅಂತ ಅವ್ರು ಕಾಯ್ತಿರ್ತಾರೆ, ಮೋಕ್ಷಿತ ಎಲ್ಲಿ ಮಾತಾಡ್ತಾರೋ ನನ್ ಬಗ್ಗೆ ಅಂತ. ಅವ್ರು ಯಾರು ಮಾತಾಡ್ತಿರಲ್ಲ, ಅದೊಂದಿಷ್ಟು ತೋರಿಸ್ತಾರೆ. ನೋಡೋಣ ಅದೇನೇನು ಅರ್ಥ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಆಡ್ತಾರೆ ಈ ವಾರ. ಸುದೀಪ್ ಸರ್ ಹೇಳಿರೋದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಆಡ್ತಾರೋ ಇಲ್ವೋ, ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾರೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ನಮ್ಮ ಚಾನಲ್ನ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.